ಬ್ರಹ್ಮಚರ್ಯ ಅನ್ನುವಂಥದ್ದು ಅಸಾಧ್ಯ ಅನ್ನುವಂಥ ಭಾವನೆ ಇದೆಯಲ್ಲ, ಅದೇ ಮೊದಲನೇದು ತಪ್ಪು. ಆದರೆ ಎಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಒಂದು ಮಠದ ಸ್ವಾಮಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ಗಮನಾರ್ಹವಾದಂಥ ಸಂಗತಿ. ಹಿಂದೆಲ್ಲ ಬಾಲ್ಯ ವಿವಾಹಗಳು ನಡೀತಾ ಇದ್ದಿದ್ದು ನಿಮಗೆ ಗೊತ್ತು. ಆವಾಗ ಆ ಮಕ್ಕಳಿಗೆ ವಿವಾಹ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಮುಂದೆ ಅದರಿಂದ ಏನು ಅನಾಹುತ ಆಗ್ತಾಯಿತ್ತು ಅಂತ ನಿಮಗೆ ಅರ್ಥ ಆಗಿದೆ. ಹಾಗೆಯೇ ಬಾಲ್ಯದಲ್ಲೇ ಒಬ್ಬ ಹುಡುಗನನ್ನು ಇವನು ಮುಂದಿನ ಇಂಥ ಮಠದ ಉತ್ತರಾಧಿಕಾರಿ ಅಂತ ಮಾಡಿದಾಗ ಆ ಮಗುವಿಗೆ ಯಾವುದೇ ಭಾವನೆಗಳು ಆವಾಗಿರೋದಲ್ಲ, ಗೊತ್ತಿರಲ್ಲ. ಮುಂದೆ ಒಂದೇ ಸಾರಿ ಐಷಾರಾಮಿ ಜೀವನ ಪ್ರಾರಂಭ ಆದಾಗ ದಾರಿ ತಪ್ಪೋದು ಸಹಜ. ಹಾಗಾಗಿ ಒಬ್ಬ ವ್ಯಕ್ತಿಗೆ ಬಾಲ್ಯದಿಂದಲೇ ಒಳ್ಳೆಯ ಸಂಸ್ಕಾರಗಳನ್ನು ಕೊಡೋದು ತುಂಬ ಮುಖ್ಯ. ಆ ಸಂಸ್ಕಾರಗಳ ಮೂಲಕ ಅವನು ಯೌವನಕ್ಕೆ ಕಾಲಿಟ್ಟಾಗ ಅವನೇ ಅರ್ಥ ಮಾಡ್ಕೊಳ್ಳೋಕ್ಕೂ ನನ್ನ ಪಂಚೇಂದ್ರಿಯಗಳನ್ನು ನಾನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ.